ಹಾಯ್ ಫ್ರೆಂಡ್ಸ್, ಮೊಟ್ಟೆ ಕರಿ ಅಂದರೆ ಎಗ್ ಕರಿ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಅರ್ಧ ಚಮಚ ಮೆಣಸು, ಒಂದು 4 ಲವಂಗ, ಚಕ್ಕೆ, 2 ಏಲಕ್ಕಿ ಇಟ್ಕೊಳ್ಳಿ. ಜೀರಿಗೆ, ಒಂದು ಅರ್ಧ ಚಮಚ ಮೆಂತ್ಯ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಬಟ್ಲಷ್ಟು ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ಅಥವಾ ಒಣ ಕೊಬ್ಬರಿ ಆದರೂ ಹಾಕ್ಬೋದು. ಒಂದು 8 ಹಸಿಮೆಣ್ಸಿನ್ಕಾಯಿ, 1 ಚಮಚ ಗಸಗಸೆ, ಒಂದು ಅರ್ಧ ಚಮಚ ಅಷ್ಟು ಸೋಂಪು. ಇವಿಷ್ಟನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಪ್ಲೇಟಲ್ಲಿ. ಆಗ ನಿಮಗೆ ಎಗ್ ಕರಿ 10 ನಿಮಿಷದಲ್ಲಿ ಆಗಿಬಿಡುತ್ತೆ. ಒಂದು 2 ದೊಡ್ಡ ಈರುಳ್ಳಿ ಮತ್ತು 2 ಟೊಮೊಟೊ ಕಟ್ ಮಾಡಿ ಇಟ್ಕೊಳ್ಳಿ. ಒಂದು ಚಮಚ ಚಿಲ್ಲಿ ಪೌಡರ್ ಅಂದರೆ ಖಾರದ ಪುಡಿ, ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಧನಿಯಾ ಪುಡಿ, ಇದಿಷ್ಟನ್ನು ರೆಡಿ ಮಾಡಿ ಇಟ್ಕೊಳ್ಳಿ. 2 ಮೊಟ್ಟೆನ ಒಡೆದು ಬೌಲಲ್ಲಿ ಹಾಕಿಟ್ಕೊಳ್ಳಿ. ಒಂದು 5 ಅಥವಾ 6 ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆನ ಬೇಯಿಸಿ ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಹುರಿಯೋದಕ್ಕೆ ಸ್ಟಾರ್ಟ್ ಮಾಡೋಣ. ಒಂದು ಪ್ಯಾನ್ ಇಟ್ಟು ಎಣ್ಣೆ ಹಾಕಿ, ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಸಿಮ್ಮಲ್ಲಿ ಇಟ್ಕೊಳ್ಳಿ. ಗ್ಯಾಸ್ನ ತುಂಬ ಜೋರು ಇಡಬೇಡಿ. ಮೆಂತ್ಯ ಹಾಕಿ ಫಸ್ಟ್. ಮೆಂತ್ಯ ಗಮ್ ಅಂತ ವಾಸನೆ ಬರೋವರೆಗೂ ಹುರಿರಿ ಎಣ್ಣೆಯಲ್ಲಿ. ಆಮೇಲೆ ಜೀರಿಗೆ ಹಾಕಿ. ಫ್ರೆಂಡ್ಸ್, ನೀವು ನನ್ನ ಈ ಎಗ್ ಕರಿ ವಿಡಿಯೋನ ನೋಡ್ತಾ ಇದ್ದೀರಲ್ಲ, ಎಲ್ಲರಿಗೂ ನನ್ನ ರಿಕ್ವೆಸ್ಟ್ ಏನು ಅಂತಂದರೆ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಮತ್ತು ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೆ ನಿಜವಾಗ್ಲೂ ಒಂದು ಸರ್ಪ್ರೈಸ್ ಇದೆ. ಏನಪ್ಪ ಸಿಂಪಲ್ಲಾಗಿ ಎಗ್ ಕರಿ ಮಾಡ್ತಾರೋ, ಏನು ಸರ್ಪ್ರೈಸ್ ಅನ್ಕೋತೀರಾ? ನೋಡಿ ನೀವೇ ವಿಡಿಯೋನ ಕೊನೆವರೆಗೂ ನೋಡಿ. ಈಗ ತೆಂಗಿನಕಾಯಿ ಹಾಕಿ, ಹಸಿಮೆಣ್ಸಿನ್ಕಾಯಿ ಹಾಕಿ, ಶುಂಠಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು. ಅದು ಹುರಿದು ಸ್ವಲ್ಪ ಹೊತ್ತು ಆದಮೇಲೆ ಒಂದು 2 ನಿಮಿಷ ಹುರಿರಿ. ಈ ಹಂತದಲ್ಲಿ ಸ್ವಲ್ಪ ಈರುಳ್ಳಿ ಹಾಕಿ, ನೀವು ಕಟ್ ಮಾಡ್ಕೊಂಡಿರ್ತ ಎಲ್ಲ ಪದಾರ್ಥಗಳನ್ನ ಹಾಕಿ, ಸೋಂಪು ಹಾಕಿ ಮತ್ತು ಗಸಗಸೆ ಹಾಕಿ ಹುರಿರಿ. ಆಮೇಲೆ ಈರುಳ್ಳಿ ಮತ್ತು ಟೊಮೊಟೊ ಹಾಕಿ ಚೆನ್ನಾಗಿ ಹುರಿಬೇಕು. ಆ ಹುರಿಯುವಾಗ ಸ್ವಲ್ಪ ಉಪ್ಪು ಹಾಕಿ ಹುರಿದ್ರೆ ಬೇಗ ಎಲ್ಲ ಸಾಫ್ಟ್ ಆಗುತ್ತೆ. ಈರುಳ್ಳಿ ಕೂಡ ಗಮ್ಮಂತ ವಾಸನೆ ಬರೋವರೆಗೂ ಹುರಿರಿ. ಒಂದು ಸ್ವಲ್ಪ ಈರುಳ್ಳಿನ ಎತ್ತಿಟ್ಕೊಳ್ಳಿ ಒಗ್ಗರಣೆಗೆ. ಈ ಈರುಳ್ಳಿನ ಹಾಕಿ ಹುರಿದಾದ್ಮೇಲೆ ಸ್ವಲ್ಪ ಈರುಳ್ಳಿ ಹುರಿದಾದ್ಮೇಲೆ ಏನು ಹಾಕಬೇಕು, ಟೊಮೊಟೊ ಹಾಕಬೇಕು. ಟೊಮೊಟೊ ಹಾಕಿ ಹುರಿರಿ. ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಇನ್ನೊಂಚೂರು ಗಮ್ಮಂತ ಹುರಿರಿ. ಹುರಿದು ಎಲ್ಲ ಪೇಸ್ಟ್ ಮಾಡಿ ಇಟ್ಕೋಬೇಕು. ಸಿಂಪಲ್ 5 ನಿಮಿಷದಲ್ಲಿ ಆಗೋಗುತ್ತೆ ಇದು. ಹುರಿಯೋದಷ್ಟೇ ತಡ. ಆಮೇಲೆ ಒಂಚೂರು ಹುಣಸೆಹಣ್ಣಿನ ಪೇಸ್ಟ್ ಹಾಕ್ಕೊಳ್ಳಿ. ಇಲ್ಲಾಂದರೆ ಹುಣಸೆಹಣ್ಣು ನೀರಲ್ಲಿ ಹಾಕಿ ಇಟ್ಕೊಂಡಿರಿ. ಅದನ್ನು ಸ್ವಲ್ಪ ಕಿವುಚಿ ಬರೀ ರಸ ಹಾಕಿ, ಹುಣಸೆಹಣ್ಣಿನ ರಸನ. ಟೊಮೊಟೊ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಇದು ಆ್ಯಪಲ್ ಟೊಮೊಟೊ, ಹಾಗಾಗಿ 2 ಟೊಮೊಟೊ ಹಾಕಿದ್ದೀನಿ. ನಾಟಿ ಟೊಮೊಟೊ ಆದರೆ 1 ಟೊಮೊಟೊ ಹಾಕ್ಕೊಳ್ಳಿ. ಈ ಹಂತದಲ್ಲಿ ನಿಮ್ಗೆ ಗ್ರೀನ್ ಕಲರ್ ಮಸಾಲ ಬೇಕು ಅಂತಂದರೆ ಒಂದು ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಜಾಸ್ತಿ. ಆಮೇಲೆ ಖಾರ, ಅರಿಶಿನ ಮತ್ತು ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಹುರಿರಿ. ಎಲ್ಲ ಹುರಿದು ಮಿಕ್ಸ್ ಆಗುತ್ತೆ. ಆಮೇಲೆ ಸ್ವಲ್ಪ ಆರಿ ತಣ್ಣಗೆ ಆಗೋದಕ್ಕೆ ಬಿಡಿ. ಸ್ವಲ್ಪ ಎಲ್ಲ ತಣ್ಣಗಾದಮೇಲೆ ಮಿಕ್ಸಿ ಜಾರ್ನಲ್ಲಿ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಈಗ ಪೇಸ್ಟ್ ಆಯಿತು. ಪೇಸ್ಟನ್ನ ಒಂದು ಬೌಲಲ್ಲಿ ಹಾಕಿ ಇಟ್ಕೊಳ್ಳಿ. ಈಗೇನು ಮಾಡಬೇಕು, ಮೊಟ್ಟೆ ಎಲ್ಲ ಸುಲಿದಿಟ್ಕೊಂಡಿರ್ತೀರಲ್ಲ, ಅದನ್ನು ನೀವು ಒಂದು ಪ್ಯಾನಲ್ಲಿ ಎಣ್ಣೆ ಹಾಕಬೇಕು. ಒಂದು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಆ ಮೊಟ್ಟೆನ ಹಾಕಬೇಕು. ಆ ಮೊಟ್ಟೆ ಚೆನ್ನಾಗಿ ಸ್ವಲ್ಪ ಲೈಟಾಗಿ ಖಾರ ಉಪ್ಪೆಲ್ಲ ಹಿಡಿಯೋವರೆಗೂ ಸ್ವಲ್ಪ ಲೈಟಾಗಿ ಹಾಗೆ ಸ್ವಲ್ಪ ಅಳ್ಳಾಡಿಸ್ಬೇಕು ಪ್ಯಾನ್ನ. ಜಾಸ್ತಿ ಹುರಿಬೇಡಿ, ಮೊಟ್ಟೆ ಗಟ್ಟಿಯಾಗೋಗುತ್ತೆ. ಮೊಟ್ಟೆ ಹಾಡಾದರೆ ಅಷ್ಟು ರುಚಿ ಬರೋದಿಲ್ಲ. ಸೊ ಇನ್ನೊಂದು ಪ್ಯಾನ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಬಿಸಿ ಆಗೋವರೆಗೂ ಇರಿ. ಆಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡಿ. ಆಮೇಲೆ ಈ ರುಬ್ಬಿರೋ ಮಸಾಲ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಕೈ ಆಡಿಸಿ. ಇನ್ನೊಂಚೂರು ಎಣ್ಣೆ ಹಾಕಿ ಮಸಾಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ರ ಮೇಲೆ ಸ್ವಲ್ಪ ಹಸಿ ವಾಸನೆ ಏನು ಹಸಿ ವಾಸನೆ ಅಷ್ಟು ಇರೋಲ್ಲ, ಆದರೂ ಒಂಚೂರು ಗಟ್ಟಿಯಾಗೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಮೊಟ್ಟೆಗಳ್ನ ಹಾಕಬೇಕು. ನಾವು ಏನು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ, ಆ ಫ್ರೈಡ್ ಎಗ್ಸ್ನ ಹಾಕಿ ಸ್ವಲ್ಪ ಫ್ರೈ ಮಾಡಿ ಇಟ್ಟಿರ್ತೀವಲ್ಲ ಅದನ್ನು ಹಾಕಿ ಸ್ವಲ್ಪ ಕುದಿಸ್ಬೇಕು. ಈ ಮಸಾಲ ಸ್ವಲ್ಪ ಕುದಿಯುವಾಗ ಒಡೆದಿಟ್ಕೊಂಡಿರೋ ಮೊಟ್ಟೆನ ಹಾಕಬೇಕು. ಅಂದರೆ ಆ ಮೊಟ್ಟೆ ನಾವು ಒಡೆದಿಟ್ಟಿರ್ತೀವಲ್ಲ ಅದನ್ನು ಹಾಕಿ ಒಂದು 2 ನಿಮಿಷ ಏನು ಮಾಡಬೇಡಿ, ಹಂಗೆ ಬಿಟ್ಬಿಡಿ. ಆ ಮೊಟ್ಟೆ ಎಲ್ಲ ಗಟ್ಟಿ ಆಗುತ್ತೆ. ಆಮೇಲೆ ನಿಧಾನಕ್ಕೆ ತಳ ಬಿಡಿಸಿ. ಅಂದರೆ ಸಿಮ್ಮಲ್ಲಿಡಿ, ಇಲ್ಲಾಂದರೆ ಎಲ್ಲ ಸೀದೋಗ್ಬಿಡುತ್ತೆ, ತಳ ಹಿಡಿಯುತ್ತೆ, ಮೊಟ್ಟೆ ಎಲ್ಲ ಸೀದೋಗುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ
ತಟ್ಟೆಗೆ ಬಿಸಿ ಬಿಸಿ ಅನ್ನನೋ ಇಲ್ಲ ಗೀ ರೈಸು ಹಾಕ್ಕೊಂಡು ಎಗ್ ಕರಿ ಹಾಕಿ ಊಟ ಮಾಡಬೇಕು. ಈಗ ನಾನು ನಿಮಗೆ ಹೇಳಿದ್ನಲ್ಲ ಒಂದು ಸರ್ಪ್ರೈಸ್ ಇದೆ ಅಂತ. ಏನು ಗೊತ್ತಾ, ಇವರು ಬರ್ತಾಯಿದ್ದಾರೆ ನೋಡಿ, ಇವರೇ ನಮ್ಮ ಫ್ರೆಂಡ್.